ಸ್ನೇಹಿತರೆ, ಒಬ್ಬ ಆನಂದ ಅಂತ ಒಬ್ಬ ಹುಡುಗ ನಾನು ನೋಡ್ದವ ಕಾಲ್ ಮಾಡ್ತಾ ಇದ್ದ. ಸಾರ್, ನಂಗೆ ಒಂಥರ ಸಮಸ್ಯೆ ಸಮಸ್ಯೆ ಅಂತ ಇದ್ದ. ಈಗ ಅವನೇ ಪರಿಹಾರ ಕಂಡುಕೊಂಡು ಏನೋ ಒಂದು ಸಾಧನೆ ಮಾಡ್ಕೊಂಡ ನನ್ನ ಜೀವನದಾಗೆ. ಆಮ್, ಆನಂದ, ನೀನು ಕಾಲ್ ಮಾಡ್ತಾ ಇದ್ದಾಗೆಲ್ಲ ಎಸ್ ಏನ್ ಸರ್. ಹುಡುಗ ತಲೆ ತಿಂತಾನೆ ಅನ್ಕೊಂಡಿದ್ದೆ. ಆ? ಎಸ್ ಸರ್. ಏನಾಯ್ತಯ್ಯ ನಿನ್ನ ಜೀವನದಲ್ಲಿ? ಸರ್ ನಮ್ ಜೀವನದಲ್ಲಿ ತುಂಬಾ ಬಹಳ ಸಕ್ಸಸ್ ಆಯ್ತು ಸರ್. ಅದು ನಿಮ್ಮಿಂದ ಬೇಗನೆ ಸಕ್ಸಸ್ ಆಯ್ತು ಸರ್. ಸರ್ ಹೆಂಗೆ? ಅದು ಹೇಗನ್ ಅಲ್ಲ, ಈಗ ನೀನ್ ಹಂಗ ಅಂದ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ಸಕ್ಸಸ್ ಆಯ್ತು ಸಕ್ಸಸ್ ಆಯ್ತು ಅಂದ್ರೆ? ಹೆಂಗೆ ಅಂತಂದ್ರೆ, ಮುಂಚೆಲಿ ಏನಂದ್ರೆ ಮನೆಯಲ್ಲಿ ನಮ್ ಬಗ್ಗೆ ನಂಬಿಕೆ ಇದ್ದಿಲ್ಲ ಸರ್. ಹಾ. ನಿನ್ ಜೀವನ ಸರ್, ನೀನು ವೇಸ್ಟು, ಹಾ. ನೀನು ಅನಲಾಯಕು, ನೀನು ಬರ್ದವನ, ನೀನು ಬದುಕಿದ್ರು ಒಂದೇ, ಹಾ. ಸತ್ರು ಒಂದೇ, ಈ ತರ ವೇಸ್ಟ್ ಬಾಡಿ ತರ ಟ್ರೀಟ್ ಮಾಡ್ಬಿಟ್ಟಿದ್ರು ಸರ್ ಮನೇಲಿ. ಹಾ. ಓಕೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸರ್ ಯಾರು ಯೂಸ್ಲೆಸ್ ಅಲ್ಲ, ಯೂಸ್ಡ್ ಲೆಸ್ ಅಂತ. ಆ ಮಾತು ಏನನ್ಸುತ್ತೆ ನಿನ್ಗೆ? ಅದು ನೂರಕ್ ನೂರ್ ಸತ್ಯ ಸರ್. ಅದು ನೀವ್ ಹೇಳಿದ್ದು ಪಕ್ಕ ಸರ್ ಆಯ್ತು ಸರ್ ಅದು. ಹಾ. ಓಕೆ. ಈಗ ನೀನ್ ಅದು ಕಾಲ್ ಮಾಡಿದ್ದೆ, ಕ್ಲಾಸ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ದೀನಿ ನಿನ್ಗೆ. ಹಾ. ಸರ್. ಆ, ಇವಾಗ ಒಂದೊಂದು ಸರಿ, ಕೆಲವು ಸರಿ ಸಣ್ಣ ಹುದ್ದೆನೂ ನಮಗೆ ಎವರೆಸ್ಟ್ ಶಿಖರ ತರ ಅನ್ಸಿರುತ್ತೆ. ಎಸ್ ಸರ್. ನಿಂದೇನ್ ಗುರಿ ಇಟ್ಕೊಂಡೆ ನೀನ್ ಸಾಧಿಸ್ಬಿಟ್ಟೆ? ಏನ್ ಮಾಡ್ದೆ ಕತೆ? ಎಸ್ ಸರ್. ಅದೇ ಸರ್. ಹೇಳಪ್ಪ, ಏನ್ ಮಾಡ್ದೆ? ಇವ್ರಿಗೆಲ್ಲ ಗೊತ್ತಿಲ್ಲ, ನಮ್ಮ ಸ್ನೇಹಿತರಿಗೆ. ಹೇಳ್ತೀನಿ ಸರ್. ಹಾ. ಸರ್ ನಮ್ದು ಗುರಿ ಹೆಂಗಾಗಿತ್ತು ಅಂದ್ರೆ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸಾಕು ಅಂತ ಒಂದು ಗುರಿ ಇತ್ತು ಸರ್. ಗುರಿ ಇತ್ತು. ಹ್ಮ್. So ಅದು ಹೇಗಾಯ್ತು ಅಂದ್ರೆ, ಅದು ನಮ್ಮ ಮನೆಯಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ಸರ್, ಇದು ಅಲ್ಲಿ ಬರೀ ಅವ್ರವ್ರ ಅಕ್ಕಪಕ್ಕದ ಮನೆಯಲ್ಲಿ ಕಂಪ್ಯಾರಿಸನ್ ಸರ್. ಇನ್ನೊಬ್ಬನಿಗೆ ನಮ್ಮ ಪಕ್ಕದ ಮನೆ ಒಬ್ಬಂದ್ ಕೆಲಸ ಆಯ್ತು ಸರ್. ಹಾ. ಅವ್ನ್ ಕೆಲ್ಸ ಆಗೋಯ್ತರೋ ನಿಮ್ಗಾನಿಲ್ಲ ಅನ್ಕೊಂಡು ಅವರು ಕಂಪೇರ್ ಮಾಡಿ 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 ಅರ್ಧ ತಲೆ ಕೆಡ್ಸ್ಕೊಬಿಟ್ರು ಸರ್ ನಮ್ ತಂದೆ ತಾಯಿ ಇಬ್ರು. ಹಾ. ತಲೆ ಕೆಡ್ಸ್ಕೊಬಿಟ್ಟು ಅದು ಇದ್ ಮಾಡಿ, ನೀವ್ ತಗೊಂಡಿಲ್ಲ, ನಿನ್ ಕೈಲಿ ಆಗಲ್ಲ ಬಿಡು, ಏನು ನೀನು ಹೋಯ್ತು ವೇಸ್ಟ್ ಮಾಡಿ. ಹಾ. ನೀನು ಇನ್ನೇನು ಮಾಡಕ್ಕಾಗಲ್ಲ, ನೀನು ಇನ್ನೇನ್ ಮಾಡಿದ್ರಿ, ನಾನೇ ನೋಡ್ಕೋಬೇಕು, ಆ ಇಲ್ಲಾಂದ್ರ ನಮ್ಮ ಅಣ್ಣವನ ನಾನೇ ನೋಡ್ಕೋಬೇಕು, ನಿನ್ನು ಇನ್ನಾಗಲ್ಲ ಅಂತ ಒಂದ್ ಲೆಕ್ಕಾಚಾರ ಬಂದ್ಬಿಡಿದ್ರು ಸರ್ ಅವರು. ಹ್ಮ್. 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 ಅಂದ್ರೆ ನಿನ್ನನ್ನು ನಾವೇ ಸಾಕ್ಬೇಕು ಅಂತ? ಹ್ಞೂ ಸರ್, ಈ ತರ ಬಂದ್ಬಿಡಿದ್ರು ಸರ್. ಹಾ. ಅದು ನಾನು ಏನ್ ಮಾಡ್ತೀವಿ ಸರ್, ಇದು ಹಿಂಗೆ ಈ ತರ ಇದಾದ್ರೆ ಈ ತರ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಂತ ಅವಾಗ ನಾನು ಆನ್ಲೈನ್ಲಿ ನಿಮ್ದು ಯಾವ್ದು ಸರ್ ವಿಡಿಯೋ ಸಿಕ್ತು ಸರ್, ಫೇಸ್ಬುಕ್ ಅಲ್ಲಿ ಒಂದು. ಹ್ಮ್. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿದಾಗ ನಾವು ಪರಿವರ್ತನೆ ಆಗ್ಬೇಕಾರ ಒಂದು ನೋಡ್ಬೇಕಲ್ಲ ಅನ್ಕೊಂಡು ಏನ್ ಮಾಡಿದ್ವಿ ಸರ್ ಅಂದ್ರೆ, ಮನೆಯವ್ರಿಗೆ ಸುಳ್ಳು ಹೇಳ್ಬಿಟ್ಟು ಎಕ್ಸಾಮ್ಗೆ ಇದು 3,000 ರೂಪಾಯಿ ಇಸ್ಕೊಂಡು ಸರ್ ಎಕ್ಸಾಮ್ಗೆ ಸೇರ್ಕೊತಿದ್ದೀನಿ ಅನ್ಕೊಂಡು ನಿಮ್ಗೆ ಫೀಸ್ ಪೇ ಮಾಡಿದ್ವಿ ಸರ್. ಹ್ಮ್. ಅದನ್ನು ಹೆಂಗ್ ಇದ್ ಮಾಡ್ತೀನಿ ಅಂದ್ರೆ ಸರ್, ಅದನ್ನು ತಪ್ಪಿಸ್ಕೊಂಡು ಇದ್ ಮಾಡಿದ್ವಿ ಸರ್. ಅದೇ ಅದಕ್ಕೆ ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ ಬರೀ ಇದೆ ಸರ್ ಅದು. ಅಂದ್ರೆ ಆನ್ಲೈನಿಗೆ ಬಂದ್ರುವೆ ಯಾಕೆ ಇವನು ಬರ್ತಾನೆ ಅಂತ ಕದ್ದು ಕದ್ದು ಬಂದಿದ್ಯಾ ಕ್ಲಾಸ್ಗೆ? ಸರ್ ಕದ್ದು ಬಂದಿದೆ ಸರ್. ಇದು ನಿಜ ಸರ್ ಇದು. ಹೌದಾ? ಸರ್ ಆಯ್, ಸರ್. ಇನ್ನೊಬ್ರು ಟೀಚರು ಮೈಸೂರಿನವರೇ, ಅಮ್ಮ ಗಂಡಂಗ್ ತಪ್ಪಿಸ್ಬಿಟ್ಟು ಆನ್ಲೈನ್ ಕ್ಲಾಸಿಗೆ ಬರ್ತಾ ಇದ್ರು. ಅಂದ್ರೆ ಗಂಡ ಏನೋ ಆನ್ಲೈನಲ್ಲಿ ಏನೋ ಮಾಡ್ಬಿಡ್ತೀಯ ಅಂತ ಕೋರ್ಸ್ಗೆ. ಅಂದ್ರೆ ನಮ್ಮ ಜನರ ಇಂಪ್ರೆಷನ್ ಹೆಂಗಿದೆ ಅಂದ್ರೆ, ಆಮ್, ಇದು ತಪ್ಪಲ್ವಾ? ನಿನ್ನ ಜೀವನದಲ್ಲಿ ಹಂಗೆ ಮಾಡಲ್ಲ ಅಲ್ವಾ ಮುಂದೆ? ಇಲ್ಲ ಸರ್, ಮಾಡಲ್ಲ ಸರ್. ಇನ್ಮೇಲೆ ನನ್ನ ಜೀವನದಲ್ಲಿ ಮಾಡದೇ ಸರ್ ಅದು. ಆ, ಮುಂದೆ ಆಯ್ತು. ನೀನು ಆಮೇಲೆ ಕಟ್ಕೋತೀಯ, ಮಕ್ಕಳಾಯ್ತವೆ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀಯಾ? ಎಸ್ ಸರ್, ನೋಡ್ಕತ್ತೀನಿ ಸರ್, ಇನ್ನೇನಿಲ್ಲ ಮುಂದೆ ಆಯ್ತು. ನೋಡ್. ಈಗ ಅದು ಗೌರ್ಮೆಂಟ್ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿದ್ದೆ ನಿಂಗೆ ದೊಡ್ಡ ಹುದ್ದೆ ಅಂತ ಅನ್ನಿಸ್ತಾ ಇದೆ. ಆ ಎಸ್ ಸರ್. ಫೀಲಿಂಗ್ ಅದೇ ಸರ್. ಎಷ್ಟು ದಿನ ಆಯ್ತು ಸಿಕ್ಕಿ ಕೆಲಸ? ಸಿಕ್ಕಿ ಸರ್ ಒಂದ್ ವರ್ಷದ ಮೇಲೆ 2 ತಿಂಗಳಾಯ್ತು ಸರ್. 11 ತಿಂಗಳು ಟ್ರೈನಿಂಗು, ಈಗ 2 ತಿಂಗಳು ಸರ್ ಇವಾಗ ಬಂದಿದ್ದೀನಿ ಸರ್. ಜಾಯ್ನ್ ತುಂಬಾ ಆಗಿದ್ದೀನಿ ದಿನ ಸರ್. ಆದ್ಮೇಲೆ ಕಾನ್ಸ್ಟೇಬಲ್ ಆದ್ಮೇಲೆ ಕಾಣಿಸ್ಲಿಲ್ಲ, ನೀನು ಬ್ಯುಸಿ ಆಗ್ಬಿಟ್ಟೆ ಮನ್ಸ. ಸರ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಸರ್ ಅದು ಬಹಳ ಬಿಜಿ ಇತ್ತು ಸರ್ ಅಲ್ಲಿ. ಹೌದಾ? ಅಲ್ಲಿ ವಿಡಿಯೋ ಬರಕ್ ಟ್ರೈ ಮಾಡಿದೆ ಸರ್ ಅಲ್ಲಿ, ಆದ್ರೆ ಹ್ಮ್. ಅಲ್ಲಿ ನೆಟ್ವರ್ಕ್ ಸಿಗ್ತಿತ್ತಿಲ್ಲ ಸರ್ ಆಲ್ಮೋಸ್ಟ್. ಹೌದಾ? ಈಗ ಓಕೆ. ಇವತ್ತು ಟೈಮ್ ನೀನು ಸರ್. ಹಿಂದೆ 1 ವರ್ಷದ ಹಿಂದೆ ಬಂದಿದ್ದೆ ಕ್ಲಾಸ್ಗೆ, ಕೆಲವು ಎಸ್ ಸರಿ ಮಾತಾಡ್ತಾ ಇದ್ದೆ. ಅದ್ ನಿನ್ಗೆ ಹೇಗೆ ಧೈರ್ಯ ಕೊಡ್ತು? ಸರ್, ನಿಮ್ ಮೊದಲು ನಮ್ಗೆ ಧೈರ್ಯ ಕೊಟ್ಟದ್ದು ಏನು ಅಂತಂದ್ರೆ, ಬದಲಾವಣೆ ಆಗಕ್ಕೆ ಕೀಳರಿಮೆ ಬುಕ್ಕು ಸರ್ ನಿಮ್ದು. ಓಕೆ. ಸೊ ನೀನ್ ಕೀಳರಿಮೆ ಪುಸ್ತಕ ಓದ್ದೆ? ಎಸ್ ಸರ್, ಅದ್ ಪುಸ್ತಕ ಒಂದ್ಸತಿ ಪುಸ್ತಕ ತಗೊಂಡೆ ಸರ್. ನಮ್ದು ಎಕ್ಸಾಮ್ ಕ್ಲಿಯರ್ ಆಗಿತ್ತು ಸರ್. ಹಾ. ಫಿಸಿಕಲ್ಗೆ ಸ್ವಲ್ಪ ನಮ್ಗೆ ಅದು ಕಾನ್ಫಿಡೆನ್ಸ್ ಕೊಡ್ತಿದ್ದಿಲ್ಲ ಸರ್. ಈ ಮನೆಯಲ್ಲಿ ನೀವು ಫಿಸಿಕಲ್ ಮಾಡಲ್ಲ ಅಂತ ಅರ್ಧ ಟೆನ್ಷನ್ ಮಾಡ್ಬಿಡ್ತಿದ್ರು ಸರ್. ಹ್ಮ್. 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 ಹ್ಮ್.
ಏನ್ ಮಾಡೋದು ಅನ್ಕೊಂಡು ಯಾವಾಗ ಸರ್ ನಿಮ್ದು ನೋಡ ಬಿಡು ಅಂದ್ಕೊಂಡು ಪುಸ್ತಕ ತಗೊಂಡ್ಬಿಡಿ ಸರ್. ಅದ್ನು 1,000 ರೂಪಾಯಿ ಅದು ಇದು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಇಸ್ಕೊಂಡಿ ಸರ್. ಪುಸ್ತಕ ತಗೊಳಕ್ಕೂ ಸುಳ್ಳು ಹೇಳ್ಕೊಂಡು ಇಸ್ಕೊಂಡಿದ್ಯಾ? ಎಸ್ ಸರ್. ಓಕೆ. ಆ ಪುಸ್ತಕ ತಗೊಂಡು ಅದನ್ನ ತೋರ್ಸಿಲ್ಲ ಸರ್. ಅವ್ರು ಅದನ್ನ ನಾನು ಬೇರೆ ಸಪ್ರೇಟ್ ಓದ್ಬಿಟ್ಟು ಇದ್ ಮಾಡಿದೆ ಸರ್. ಓಕೆ, ಗುಡ್. ಈಗ ನೀ ಖುಷಿಯಾಗಿದ್ಯಾ ಕಾನ್ಸ್ಟೇಬಲ್ ಆಗಿ? ಖುಷಿಯಾಗಿದೆ ಸರ್. ಕ್ಲಿಯರ್ ಖುಷಿಯಾಗಿದ್ಯಾ? ಬುಕ್ ಸರ್ ಆಲ್ಮೋಸ್ಟ್ ಒಂದು 2 ತಿಂಗಳಲ್ಲಿ ಬದಲಾವಣೆ ಮಾಡ್ಬಿಡ್ತು ಸರ್ ಪೂರ್ತಿ. ಹೌದಾ? ಎಸ್ ಸರ್. ಅದು ಅಂದ್ರೆ ಅದು ಎಷ್ಟು ಒಂದು 70% ಅದೇ ಬದಲಾವಣೆ ಸರ್. ಓಕೆ, ನನ್ನ ಪುಸ್ತಕನೇ ನೀನು ಅರ್ಧ ಬದಲಾವಣೆ ಮಾಡ್ತು, 70%. ನಮ್ಮ Yes, sir. ಕ್ಲಾಸಿಗೆ ಬಂದಾಗ ಎಷ್ಟು ಪರ್ಸೆಂಟ್ ಬದಲಾವಣೆ ಆಯಿತು? ಸರ್ ಕ್ಲಾಸ್ ಬಂದಾಗ ಅರ್ಧ ಕೇಳ್ತಿದ್ದೆ ಅಷ್ಟು ಇದಾಗಿದೆ ಸರ್. ಒಂದು 10% ಇದಂತೂ ಹಾಂ. ಯಾವಾಗ ಸರ್ ಕೀಳರಿಮೆ ಪುಸ್ತಕ ಓದಿದಾಗ ಒಂದು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬದಲಾವಣೆ ಆಯ್ತು ಸರ್. ಆಮೇಲೆ ಸಮಯ ಪುಸ್ತಕ ಓದಿದಾಗ ಸಮಯದ ವ್ಯಾಲ್ಯೂ ಗೊತ್ತಾಯ್ತು ಸರ್. ಈ ಸಮಯ ಮುಗಿದ್ರೆ ನಾವಿನ್ನು ಜಾಬು ಸಿಕ್ಕಲ್ಲ, ಇನ್ನು ಕಷ್ಟ, ಮನೇಲಿ ಇನ್ನೂ ಪ್ರೆಷರ್ ಅಂತ ಸಮಯದ ಬಗ್ಗೆ ಅರ್ಥ ಆಯ್ತು ಸರ್. ಅನುಕ್ಷಣ ಅನುಭವಿಸಿ ಎನ್ನುವ ಪುಸ್ತಕ, ಇಂಗ್ಲಿಷ್ನಲ್ಲಿ ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಅಂತ ಬರೆದಿದ್ದೇನೆ. ಆ Yes. ಕೃತಿ ಬಗ್ಗೆ ನಮ್ಮ ಆನಂದ ಮಾತಾಡ್ತಾ ಇರೋದು. ಆನಂದ, ಈಗ ನೀನು ಎಷ್ಟು ಆನಂದವಾಗಿದೆಯಾ? ಇವಾಗ ತುಂಬಾ ಆನಂದವಾಗಿದೆ ಸರ್. ನೀವೀಗ ನಿಮ್ಮ ಕ್ಲಾಸ್ ಇಂದ ಆಗಿರ್ಬೋದು, ಏನಾಗಿರ್ಬೋದು, ನಿಮ್ ಮಾತು ಕೇಳಿದ ತಕ್ಷಣ ಇದು ಒಂದು ಡೈಲಿ ಒಂಥರ ಪರಿವರ್ತನೆ ಆಗ್ಬೋದು ಅನ್ಸ್ತಾ ಇದೆ ಸರ್ ನಮ್ಗೆ ಹೌದಾ? ವೆರಿ ಪ್ರತಿದಿನ. ಗುಡ್ ಅಪ್ಪ. ಈಗ ನನ್ನ ಕೋರ್ಸಿಗೆ ಸೇರಿದ್ರೆ ಏನು ಲಾಭ ಆಗ್ಬೋದು ಯಾರಿಗಾರು? ಸರ್ ನಿಮ್ ಕೋರ್ಸಿಗೆ ಸೇರಿದ್ರೆ ಅವರು ಜೀವನದಲ್ಲಿ ಇದು ಸರ್ ಇದು 100% ಪರಿವರ್ತನೆ ಆಗೇ ಐತಾರೆ ಸರ್ ಆಲ್ಮೋಸ್ಟ್. ಓಕೆ, ಗುಡ್. ನಾನಿಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಒಂದಿಬ್ರನ್ನ ಮಾತಾಡಿಸ್ತೇನೆ. ನವೀನ್, ನಮ್ಮ ಹಾ ಆನಂದ್ ಸರ್. ಕತೆ ಕೇಳಿದಾಗ ಏನ್ ಅನ್ನಿಸ್ತಪ್ಪ? ಸರ್ ಖಂಡಿತ ಆಕ್ಚುಲಿ ಅವ್ರು ಏನ್ ಹೇಳ್ತಾರಂತ ನಮ್ಗೂ ಗೊತ್ತಿರ್ಲಿಲ್ಲ. ನೀವು ಅವ್ರು ಹೇಳಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಖಂಡಿತ ಅಂದ್ರೆ ಎಲ್ಲರಿಗೂ ಅಂದ್ರೆ ಇಲ್ಲಿ ಜಾಯಿನ್ ಆಗಿರೋ ಅಷ್ಟು ಜನಕ್ಕೂ ಕೂಡ ಸಕ್ಸಸ್ಫುಲ್ ಆದಿಗೆ ಒಂದು ಮುಖ್ಯವಾದ ಹೆಜ್ಜೆ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ನಾನು ನಿಮ್ ಕ್ಲಾಸು ಅಂದ್ರೆ ನಿಮ್ಮ ಯಾವ್ದೋ ಬುಕ್ಸ್ ಅರ್ಧ ಮಾತ್ರ ಓದಿದ್ದೆ. ಅದ್ರಲ್ಲಿ ನಾನು ನಿಮ್ಗೆ ಹೇಳ್ದೆ ಇದೆ ಸರ್, ಒಂದೊಂದು ಅಂದ್ರೆ ಹೆಡ್ಲೈನ್ಸ್ ಕೂಡ ಒಂದೊಂದು ಲೆಸನ್ ತರ ಅರ್ಥ ಆಗುತ್ತೆ ಸರ್. ನೀವು ಯೂಸ್ ಮಾಡಿರೋ ಇಮೇಜ್ ಇರ್ಬೋದು ಅಥವಾ ಪದಗಳಿರ್ಬೋದು, ಎಷ್ಟು ಚೆನ್ನಾಗಿದಾವೆ ಅಂದ್ರೆ ನಿಮ್ಮ ಬುಕ್ಸ್ಗಳು. ಬಟ್ ನಾನು ಎಲ್ಲಾನು ಓದಿಲ್ಲ ಸರ್. ಬಟ್ ಆದ್ರೆ ನಿಮಗ್ ಅಂದ್ರೆ ನಿಮ್ಮ ಕೋರ್ಸಿಗೆ ಜಾಯಿನ್ ಆದ್ಮೇಲೆ ಖಂಡಿತವಾಗ್ಲೂ ನಮ್ ಲೈಫಲ್ಲೂ ತುಂಬಾ ಬದಲಾವಣೆ ಆಗಿದೆ. ನಾವ್ ಹೆಂಗೆ ಅಂದ್ರೆ ಸಮಾಜದ ಮಧ್ಯೆ ಯಾವ್ದೋ ಒಂದು ಭ್ರಮೆ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ. ಎಷ್ಟೇ ಎಜುಕೇಶನ್ ಇದ್ರೂ ಕೂಡ ರಿಯಾಲಿಟಿ ಅನ್ನೋದಕ್ಕೆ ಹತ್ರ ಆಗಿದ್ದೆ ನಿಮ್ ಕೋರ್ಸಿಗೆ ಸೇರ್ಕೊಂಡ್ಮೇಲೆ. ಬಟ್ ಇವ್ರದ್ದು ಕೇಳಿದಾಗ ತುಂಬಾ ಖುಷಿ ಆಗ್ತಿದೆ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರು ನೋಡಿ ಎಷ್ಟೆಲ್ಲ ಸರ್ಕಸ್ ಹೊಡೆದಿದ್ದಾರೆ ಪಾಪ ಮನೇಲಿ. ನನ್ನ ಮಾತು ಕೇಳಿ MLA ಗಳಾಗಿದ್ದಾರೆ, IAS ಖಂಡಿತ ಖಂಡಿತ TV ಹೋಸ್ಟ್ ಆಗಿದ್ದಾರೆ. ಆದ್ರೆ ಹೌದು. ಆನಂದೊಂದು ನನಗೇನು ಖುಷಿ ಅಂದ್ರೆ ಅವನ ಪೇರೆಂಟ್ಸೇನೆ ನೀನ್ ನಾಲಾಯಕ, ನಿನ್ನನ್ನು ಸಾಕ್ಬೇಕು ಅನ್ನೋ ತರ ಅಂದು ಹೀಯಾಳಿಸಿದ್ರು. ನೋಡಿ ನಿಮ್ದು ನನಗೆ ಕೀಳಿರಿಮೆ ಬುಕ್ಕಿನ ಬಗ್ಗೆ ಹೇಳಿದ್ರಲ್ಲ ಸರ್, ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಆ ಬುಕ್ಸ್ ಓದಿದ್ರೆ, ಅದೊಂದೇ ಬುಕ್ಸ್ ಅಲ್ಲ ಸರ್, ನಿಮ್ದು ಯಾವ್ದು ಬುಕ್ಸ್ ಓದಿದ್ರು ಕೂಡ ಅಷ್ಟೇ ಅದ್ಭುತವಾಗಿ ಬದಲಾವಣೆ ಅಂತೂ ಲೈಫ್ ಅಲ್ಲಿ ಆಗೇ ಆಗುತ್ತೆ. ಅಷ್ಟು Yes. ಅದ್ಭುತವಾಗಿದೆ ಬುಕ್ಸ್. ಥ್ಯಾಂಕ್ ಯು ನವೀನ್. ವೀಕ್ಷಕರ ಗಮನಕ್ಕೆ, ನಿಮ್ಗೆ ನಿಜವಾಗ್ಲೂ ಪರಿವರ್ತನೆ ಹೊಂದಬೇಕು ಅಂದರೆ ಈಗ ನನ್ನ ಮಾಸ್ಟರ್ ಪೀಸ್ ಅಂದರೆ ಇದು ವ್ಯಕ್ತಿತ್ವ ಪರಿವರ್ತನೆ. ಇದು 36 ಮೆಟ್ಟಿಲುಗಳನ್ನು ಕೊಟ್ಟಿದ್ದೇನೆ ನೇರವಾಗಿ ಪರಿವರ್ತನೆ ಆಗಿ. ಆಮೇಲೆ ಆತ ಹೇಳಿದಾಗೆ ಕೀಳರಿಮೆ, ಅನುಕ್ಷಣ ಅನುಭವಿಸಿ ಅವೆರಡು ಪುಸ್ತಕಗಳಿಂದ ಆನಂದ ಬದಲಾಗಿದ್ದಾನೆ. ನಮ್ಮ ಡಾಕ್ಟರ್ ತಿಪ್ಪೇಸ್ವಾಮಿ, ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್, ವೆಟರ್ನರಿ ಡಿಪಾರ್ಟ್ಮೆಂಟ್. ಈ ಆನಂದ ನೋಡಿದಾಗ ಏನು ಅನ್ನಿಸ್ತು ತಿಪ್ಪೇಸ್ವಾಮಿ ಅವರೇ ತಮಗೆ? ಸರ್ ಈಗ ಹಾ. ಯಾವಾಗ್ಲೂ ಒಬ್ರು ಸ್ಫೂರ್ತಿ. ಈಗ ನಿಮ್ಮ ಆನ್ಲೈನ್ ಕ್ಲಾಸ್ಗೆ ನಿಮ್ದು ಬುಕ್ ಓದಿದ್ದಾರೆ, ನಿಮ್ ಮಾತುಗಳೇ ಸ್ಫೂರ್ತಿ. ಆ ಸ್ಫೂರ್ತಿಯಿಂದ ಅವರು ಆಗಿದ್ದಾರೆ ಬಿಟ್ಟರೆ ಬೇರೆ ಯಾವ. ಆಮೇಲೆ ಒಂದು ಗುರಿ ಇಟ್ಕೊಂಡಿದ್ದಾರೆ ಅವರು, ಏನೋ ಒಂದು ಸಾಧನೆ ಮಾಡ್ಬೇಕಂತ. ಯಾವ ಕೇಳಿರ್ಬೇಕು ಪುಸ್ತಕ, ಆಮೇಲೆ ನಿಮ್ಮ ಆನ್ಲೈನ್ ಕ್ಲಾಸ್ ನೋಡಿದ್ರು, ಆಮೇಲೆ ಅವ್ರಿಗೊಂದು ಸ್ಕೂಲ್ ಏನೋ ಒಂದು ಸಾಧನೆ ಮಾಡ್ಬೇಕಂತ ಅವರಲ್ಲಿ ಛಲ ಇತ್ತು. ಅದು ತಕ್ಕಂತೆನೆ ಆಗಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವರು ಕೀಳಿರ್ಮೆ, ಅವ್ರ ಮನೆಯಲ್ಲೇ ಸ್ವಂತ ತಂದೆ ತಾಯಿನೇ ಅವ್ರನ್ನ ಕೀಳಗೆ ಅವ್ರು ನೋಡ್ತಾ ಇದ್ರ ಅಂದ್ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕಂತ ಬರುತ್ತೆ ಅದು ಕಿಚ್ಚು. ಅದಕ್ಕೆ ನೀವು ಸಿಕ್ಕಿದಿರ, ಆ ಪುಸ್ತಕ ಸಿಕ್ಕಿದ್ರೆ, ಆಮೇಲೆ ನಿಮ್ಮ ಆನ್ಲೈನ್ ಕ್ಲಾಸ್ ಸಿಕ್ಕಿದ್ರೆ, ಅದೇ ಪ್ರೇರಣೆ ಆಗಿ ಅಚೀವ್ಡ್ ಇಟ್ಟು ವೆರಿ ಗುಡ್. ಯಾಕಂದ್ರೆ ಇದೇ ನಿಮ್ದು, ಇದೇ ನಿಮ್ ಟಾರ್ಗೆಟ್. ಆನ್ಲೈನ್ ಕ್ಲಾಸು, ನಿಮ್ ಕ್ಯಾಂಪ್ ಮಾಡೋದು ಇದೊಂದೇ ಟಾರ್ಗೆಟ್ ನಿಮ್ದು. ಯಾರಾದ್ರೂ ಆನಂದ ಪ್ರಶ್ನೆ ಅಲ್ಲ ನಿಮ್ಗೆ. ಸಮಾಜದಲ್ಲಿ ಯಾರೊಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಅದೇ ನಿಮ್ ಗುರಿ. ಆನಂದ್ ಪ್ರಶ್ನೆನೇ ಅಲ್ಲ. ಈಗ ಎಂತಂತಾರೆ ಎಷ್ಟೋ ಜನ ಆಗಿದ್ದಾರೆ, ಆಗ್ತಾನೆ ಇದ್ದಾರೆ. ಈಗ ನಿಮ್ ಗುರಿ ಏನಂದ್ರೆ, ಈಗ ಈಗ ನೋಡಿ ಅವ್ರ ಪಾಪ ಈಗ ಆ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಬೇರೆ ಏನೋ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ಬಿಟ್ಟು ಸಮಾಜಕ್ಕೆ ಘಾತಕ ಶಕ್ತಿ ಆಗ್ಬಿಡೋಣ, ಒಂದು ಕ್ರಿಮಿನಲ್ ಆಗ್ಬಿಡೋರು, ಬೇರೆ ಏನೋ ಒಂದು ಆಗ್ಬಿಡೋದು. ಅದಕ್ಕೆ ಒಂದು ಲೈಫ್
ಕರೆಕ್ಟ್ ಚಾನಲ್ ಬಂದ್ಬಿಟ್ರೆ ನೋಡಿ ಸಮಾಜದಲ್ಲಿ ಎಸ್ ಒಳ್ಳೆ ವ್ಯಕ್ತಿ ಆಗ್ಬಿಟ್ಟ. ಎಸ್ ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ನೆಕ್ಸ್ಟ್ ಶಂಕರ್ ಮಾತಾಡಿ. ಶಂಕರ್, ತಮ್ಮ ಅನಿಸಿಕೆ ತಿಳಿಸಿ. ಸರ್ ನಮಸ್ತೆ. ಈಗ ಅದೇ ಆನಂದ್ ಅವ್ರನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ನಾನು ಅವರು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಇವಾಗ ಅಂತ ಅಂದ್ಕೊಂಡಿದ್ದೆ. ಅದ್ರಿಲ್ಲ, ಅದಾದ್ರೆ ಆಲ್ರೆಡಿ ಅವ್ರು ಹಿಂದೆ ಜಾಯಿನ್ ಆಗಿ ಈಗ ಅವ್ರ ಜೀವನದಲ್ಲಿ ಇರ್ಬೋದು, ಅವ್ರ ವ್ಯಕ್ತಿತ್ವದಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಅವ್ರ ಮಾತುಗಳನ್ನ, ಅವ್ರ ಆತ್ಮವಿಶ್ವಾಸವನ್ನ ನೋಡ್ತಾ ಇದ್ರೆ ನಿಮ್ಮ ಪರಿಣಾಮ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸರ್. ಅದನ್ನ ನಿಮ್ಮ ಪುಸ್ತಕದ ಅವರು ನೇರವಾಗಿ ಉದಾಹರಣೆ ತಗೊಂಡು ಹೇಳಿದ್ರು. ಅಂದ್ರೆ ಕೀಳರಿಮೆ ಪುಸ್ತಕದಿಂದ ಅವರು 70% ನನ್ನಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿ ನೇರವಾಗಿ ಅವರೇ ಹೇಳಿದ್ರು. ಅಂದ್ರೆ ನೀವು ಅಷ್ಟು ಪ್ರಭಾವ ಬೀರ್ತೀರಾ ಸರ್. ಅವ್ರ ವ್ಯಕ್ತಿತ್ವ ಹಿಂದೆ ಹೇಗೆ ಇರ್ಬೋದು, ಖಂಡಿತ ನಿಮ್ಮ ಮಾತುಗಾರಿಕೆ ಇರ್ಬೋದು, ನೀವು ನಡ್ಕೊಳ್ಳೋ ರೀತಿ, ನೀವು ಎಷ್ಟು ಸರಳವಾಗಿ ನಡ್ಕೊಳ್ತೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇಷ್ಟು ನೀವು ಸಾವಿರಾರು ಸಂದರ್ಶನ ನಡೆಸ್ಕೊಟ್ಟಿದ್ದೀರಾ, ಸಾವಿರಾರು ಲಕ್ಷಾಂತರ ವ್ಯಕ್ತಿಗಳನ್ನ ಗಮನಿಸಿದ್ದೀರಾ, ಅವರೊಟ್ಟಿಗೆ ಮಾತಾಡಿದ್ದೀರಾ. ಆದ್ರೆ ಎಲ್ಲರೊಂದಿಗೂ ಅತಿ ಒಂದು ಸರಳವಾಗಿ ಆತ್ಮೀಯತೆಯಿಂದ ಮಾತಾಡ್ತೀರಾ. ಅದು ನಿಜವಾಗ್ಲೂ ನನಗಂತೂ ಅದು ನಿಮ್ಮ ಗುಣ ಪರಿಣಾಮ ಬೀರೋದು ಅದು ಸರ್. ಅತ್ಯಂತ ಸರಳವಾಗಿ, ಯಾವಾಗ್ಲೂ ಮಂದಸ್ಮಿತರಾಗಿ, ಸರಳವಾಗಿ ಎಲ್ರನ್ನೂ ಆಪ್ತತೆಯಿಂದ ಮಾತಾಡಿಸ್ತೀರಾ. ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಈಗ ಆನಂದ ಹುಡುಗ್ನಲ್ಲಿ ನಿಮ್ಮ ಒಂದು ತರಬೇತಿಯಿಂದ ಇರ್ಬೋದು ಅಥವಾ ನಿಮ್ಮ ಪುಸ್ತಕದ ಪರಿಣಾಮ ಎದ್ದು ಕಾಣಿಸ್ತಾ ಇತ್ತು. ಅವ್ರ ಆತ್ಮವಿಶ್ವಾಸ ಅಷ್ಟಿತ್ತು. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಆತರ ಅಟ್ಲೀಸ್ಟ್ ನಾವು ಜೀವನದಲ್ಲಿ ಯಾವ ಉದ್ಯೋಗ ಪಡ್ಕೊಳ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ವ್ಯಕ್ತಿತ್ವನಂತೂ ಖಂಡಿತ ಅದು ನನ್ ಪ್ರಕಾರ ಅವರು ಒಂದ್ 6 ತಿಂಗಳು 3 ತಿಂಗಳು ಬಂದ್ರು ಕನಿಷ್ಠ ಅಂದ್ರೂ ಒಂದ್ 25% 30% ನಮ್ಮ ವ್ಯಕ್ತಿತ್ವ ಅಂತೂ ಬದಲಾಗುತ್ತೆ ಸರ್. ಒಂದು 3 ರಿಂದ 6 ತಿಂಗಳು ಬಂದ್ರು ಒಂದ್ 25-30% ಖಂಡಿತ ಬದಲಾಗುತ್ತೆ. ನಾವೇನಾದ್ರೂ ಸತತವಾಗಿ ಈ 3 days ಕ್ಯಾಂಪು ಅಥವಾ 1 year ಕ್ಲಾಸಸ್ ಎಲ್ಲ ಅಟೆಂಡ್ ಆದ್ರೆ ಖಂಡಿತ ನಮ್ಮಲ್ಲಿ 90% 100% ನಮ್ಮ ವ್ಯಕ್ತಿತ್ವ ಅಂತೂ ಬದಲಾವಣೆ ಆಗೇ ಆಗುತ್ತೆ ಸರ್. ಇದು ನನ್ನ ನಂಬಿಕೆ. ಎಸ್, ನಮ್ಮ ಡಾಕ್ಟರ್ ವೀರ ಹನುಮಪ್ಪ ಅವ್ರು ಏನ್ ಹೇಳ್ತಾರೆ, ಆಯುರ್ವೇದ ಡಾಕ್ಟರ್? ಹೇಳಿ ಸರ್. ಸರ್, ನಾವು ನಿಮ್ಮ ಕೆಲವೊಂದು ಬುಕ್ಸ್ ಎಲ್ಲ ಓದಿದಾಗ ನಿಮ್ಮಲ್ಲಿ ಆ ಒಂದು ವಿಚಾರಗಳನ್ನು ತಿಳ್ಕೊಂಡಾಗ ತುಂಬಾ ಆತ್ಮೀಯತೆ, ನಿಮ್ಮ ಒಂದು ಹೇಳುವತಕ್ಕಂತ ಒಂದು ರೀತಿ ಶೈಲಿ, ನಿಮ್ಮನ್ನ ರಿಯಲ್ ನೋಡಿದಾಗ ತುಂಬಾ ಒಂದು ಅದ್ಭುತವಾದ ಪರಿಣಾಮ ಮನಸ್ಸಿನಲ್ಲಿ ಬೀರುತ್ತೆ ಸರ್. ಅದು ನೋಡಿ, ಆನಂದ್ ಅವರು ಮಾತಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ. ನಿಮ್ಮ ಬುಕ್ಸ್ ಎಲ್ಲ ಓದಿ, ಕೀಳರಿಮೆ ಮತ್ತೆ ಕೆಲವೊಂದು ಬುಕ್ಸ್ ಎಲ್ಲ ಓದಿ ಎಷ್ಟು ಇನ್ಸ್ಪಿರೇಷನ್ ಆಗಿ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ಬಿಟ್ಟು ನಿಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ಫೀಸ್ ಅನ್ನು ಕೊಟ್ಟು ಇದ್ ಮಾಡಿದ್ರಂದ್ರೆ ಇಷ್ಟು ಇನ್ಸ್ಪಿರೇಷನ್ ಆಗಿದೆ. ಆ ತರ ಒಂದು ಇನ್ಸ್ಪಿರೇಷನ್ ಇದೆ ಅಲ್ಲ ನಿಮ್ಮಲ್ಲಿ. ನೋಡಿದ್ರೆ ಗೊತ್ತಾಗ್ತಿದೆ ಸರ್. ಮುಂಚಿನ ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಿದ್ದೀನಿ. ತುಂಬಾ ಒಳ್ಳೆ ಒಂದು ಎಫೆಕ್ಟಿವ್ ಇದೆ ಸರ್ ನಿಮ್ಮ ಒಂದು ನಿಮ್ಮ ಒಂದು ಶೈಲಿ, ನಿಮ್ಮ ಮಾತಾಡೋ ಶೈಲಿ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಬಹಳ ಅದ್ಭುತವಾಗಿದೆ. ಮತ್ತೆ ನಿಮ್ಮ ಒಂದು ಪರಿವರ್ತನೆ ಇದೆಯಲ್ಲ, ಸಮಾಜದಲ್ಲಿ ಒಂದು ಪರಿವರ್ತನೆ, ಒಂದು ಮನೋಭಾವನೆ ಇದೆಯಲ್ಲ, ತುಂಬಾ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ, ತುಂಬಾ ಇದೆ. ನನಗೆ ತುಂಬಾ ಇನ್ಸ್ಪಿರೇಷನ್ ಆಗಿದೆ. ತುಂಬಾ ಥ್ಯಾಂಕ್ ಯು. ಸುದರ್ಶನ್, ಆನಂದ್ ಅವ್ರನ್ನ ನೋಡ್ತಾ ಇದ್ರೆ ಅಂದ್ರೆ ಅವ್ರು ಗೊತ್ತಾಗ್ತಾ ಇದೆ ಅವರು ಎಷ್ಟು ಬದಲಾವಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರನ್ನ ನೋಡ್ತಿದ್ರೇನೆ ಗೊತ್ತಾಗ್ತಾ ಇದೆ, ಮೊದ್ಲು ಹೇಗಿದ್ರು ಹೇಗೆ ಆಗಿರ್ಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಅವ್ರು ನೋಡ್ತಿದ್ರೇನೆ. ಮತ್ತೆ ಅವರು ಬರೀ ಪುಸ್ತಕಗಳನ್ನ ಓದಿ ಅಷ್ಟು ಬದಲಾವಣೆ ಆಗಿದ್ದಾರೆ. ಮತ್ತೆ ಕ್ಲಾಸಸ್ಗೂ ಕೂಡ ಬಂದಿದ್ರು ಅಂದ್ರೆ ಇಲ್ಲಿವರೆಗೂ ಇನ್ನು ಇಷ್ಟು ಟೈಮ್ ವರ್ಗು ಕಂಟಿನ್ಯೂಸ್ ಆಗಿ ಬಂದಿದ್ರೆ ಅವ್ರು ಇನ್ನೂ ಬಹಳಷ್ಟು ಬದಲಾವಣೆ ಆಗ್ತಿದ್ರು ಅಂತ ನನ್ನ ಅನಿಸಿಕೆ. ಇನ್ಸ್ಪೆಕ್ಟರ್ ಆಗ್ಬಿಡೋರು, ಇಷ್ಟೊತ್ತಿಗೆ ಕಾನ್ಸ್ಟೇಬಲ್ ಆಗ್ಬಿಡೋರು. ಹೌದು ಸರ್. ಅದೇ ಸರ್, ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಆನಂದ್ ಅಂತಹ ಹುಡುಗನೇ ಅಷ್ಟು ಬದಲಾವಣೆ ಆಗಿರುವಾಗ ಇನ್ನು ಬೇರೆಯವರೆಲ್ಲ ಇನ್ನು ಯಾವ ಲೆವೆಲ್ ವರ್ಗೂ ಬದಲಾವಣೆ ಆಗಬಹುದು ಅನ್ನೋದು. ಥ್ಯಾಂಕ್ ಯು. ಈಗ ನಮ್ಮ ನವದೆಹಲಿಯ ಶರಣ ಬಸಪ್ಪ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ಸರ್, ಆನಂದ್ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಸರ್, ಅವರು ಎಷ್ಟು ಇದರಿಂದ ಉಲ್ಲಾಸದಿಂದ ಹೇಳ್ತಾರೆ ನಿಮ್ ಬಗ್ಗೆ, ನಿಮ್ ಬುಕ್ಗಳ ಬಗ್ಗೆ, ನಿಮ್ ಪುಸ್ತಕಗಳ ಬಗ್ಗೆ. ಅವ್ರು ಎಷ್ಟು ಇಂಪ್ರೂವ್ಮೆಂಟ್ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸರ್. ಸರ್, ಮನೆಯಲ್ಲಿ ಸರ್ ವಯಸ್ಸಿಗೆ ಬಂದು ಮಕ್ಕಳು ಕೆಲಸ ಮಾಡಿಲ್ಲ ಅಂದ್ರೆ ಒಂದಿಲ್ಲ ಅನ್ಕೋತಾ ಇರ್ತಾರೆ ಸರ್. ಅದು ನಾನು ಅನುಭವಿಸಿದ್ದೀನಿ ಸರ್. ಅದಕ್ಕೆ ಆಗ್ತಿದೆ ನಾನು ಈಗ 18 ಆದ್ಮೇಲೆ 20 ಆದ್ಮೇಲೆ ಕೆಲಸನೇ ಇಲ್ಲದೆ ನಾವು ಮನೆಯಲ್ಲಿ ಕೂತ್ರೆ ಮನೆಯಲ್ಲಿ ಒಂದು ತಾಯಿ ತಂದೆ ಇಲ್ಲ ಅಣ್ಣ ತಮ್ಮಿದರು ಒಂದಿಲ್ಲ ಒಂದು ಅನ್ಕೊಂಡು ಇರ್ತಾರೆ ಸರ್. ಅದು ತಾಯಿ ತಂದೆ ಅಂದ್ರೆ ಅಷ್ಟು ಮನ್ಸಿಗೆ ಎಫೆಕ್ಟ್ ಆಗಲ್ಲ ಸರ್. ಅಣ್ಣದೇವ್ರು ಅಂತಾರಲ್ಲ, ಅದು ಮನ್ಸಿಗೆ ತುಂಬಾ ಅನಿಸ್ತು ಸರ್. ಓಕೆ, ಗುಡ್. ಧನ್ಯವಾದ ಸರ್. ಎಸ್, ಆನಂದ, ಇವರೆಲ್ಲ ಮಾತುಗಳು ಕೇಳಿಸ್ಕೊಂಡಿಯಲ್ಲ, ಹೆಂಗ ಅನ್ನಿಸ್ತೀಗ?
ಚೆನ್ನಾಗ್ ಅನ್ಸುತ್ತೆ ಸರ್ ಅವ್ರು ಹೇಳೋದು ಮಾತುಗಳೆಲ್ಲ. ಹಾ, ಈಗ ಹ್ಮ್. ನೀನೇ ಹೀರೋ ಆಗ್ಬಿಟ್ಟಿಯಲ್ಲಯ್ಯ ಈ ವಿಡಿಯೋನಲ್ಲಿ. ನೀನು ಇಲ್ಲ ಸರ್, ನಿನ್ ಕತೆ ಕೇಳಿ ಎಲ್ಲರೂ ಎಷ್ಟು ಮೋಟಿವೇಟ್ ಆಗ್ಬಿಟ್ಟಿದ್ದಾರೆ ನೋಡು. ಇಲ್ಲ ಸರ್, ಅದೆಲ್ಲ ನೀವು ಕಾರಣ ಸರ್ ಅದೆಲ್ಲ ಅಲ್ಲಿ. ಆಯ್ತು, ನೀನು ಸುಮ್ಮನೆ ನನಗೆ ನನ್ನ ಬಗ್ಗೆ ಒಂದೆರಡು ಮಾತು ಹೇಳು ಅಂದ್ರೆ ಏನು ಹೇಳ್ತೀಯ? ಸರ್ ನಿಮ್ ಬಗ್ಗೆ ನಿಮ್ಮ ಮಾತು ಹೇಳು ಅಂತಂದ್ರೆ ಸರ್, ನೀವು ಮೊದಲನೇದಾಗಿ ನೀವು ನೀವು ಬರೆದಿರುವಂತ ಪುಸ್ತಕಗಳನ್ನು ಓದ್ಬೇಕು ಸರ್ ಫಸ್ಟು. ಹ್ಮ್ ನಂತರ ಅವರು ಅದು ಆನ್ಲೈನ್ ಕ್ಲಾಸ್ಗೆ ಬರ್ಬೇಕು. ಹ್ಮ್ ಅವರು ಸಂಪೂರ್ಣ ಬದಲಾವಣೆ ಆಗ್ಬೇಕು ಅಂತಂದ್ರೆ ಆಫ್ಲೈನ್ ತರಬೇತಿ ಅಗತ್ಯ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಆನ್ಲೈನ್ ಮತ್ತು ಆಫ್ಲೈನ್, ಅದಕ್ಕೆ ಎರಡೂ ಕಾಂಬಿನೇಷನ್ ಮಾಡಿ ನಾವು ಕೋರ್ಸ್ ಮಾಡ್ತಾ ಇರ್ತೇವೆ. 9341259267ಗೆ ಕರೆ ಮಾಡಿ ಈ ಎಲ್ಲ ಮಾತುಗಳು ಕೇಳಿಸ್ಕೊಂಡು ನಮ್ಮ ಶೈಲಜಾ ಅವ್ರಿಗೆ ಏನು ಅನ್ನಿಸ್ತಾ ಇದೆ ನೋಡೋಣ ಈಗ. ಎಸ್, ಶೈಲಜಾ ಟೀಚರ್ ಆನಂದ ನನ್ನ ಪುಸ್ತಕ ಕೀಳರಿಮೆ ಅನುಕ್ಷಣ ಅನುಭವಿಸಿ ಓದಿ ಮೋಟಿವೇಟ್ ಆಗಿ ಆ 70% ಪುಸ್ತಕದಿಂದ ಪರಿಣಾಮ ಆಗಿದೆಯಂತೆ, 10% ಆನ್ಲೈನಲ್ಲಿ ಆಗಿದೆ. ಏನಕ್ಕೆ ಅಂದರೆ ಅವ್ನು ಜಾಸ್ತಿ ರೆಗ್ಯುಲರಾಗಿ ಬರಲಿಲ್ಲ ಅಣ್ಣ ಕ್ಲಾಸ್ಗೆ, ಮನೆಯವ್ರಿಗೆ ತಪ್ಪಿಸಿ ಮೊಬೈಲ್ ಆನ್ ಮಾಡಬೇಕಾಗಿತ್ತು. ಅದು ಅರ್ಥ ಮಾಡ್ಕೊಳ್ಳೋಣ. ಬಟ್ ಆದರೆ ಈಗ ಹೇಳ್ತಾ ಇದ್ದಾನೆ ಆನ್ಲೈನ್ ಜೊತೆ ಆಫ್ಲೈನ್ ಮಾಡಿದ್ರೆ ಇನ್ನೂ ಎಫೆಕ್ಟ್ ಅಂತ. ಅವನು ಅಟೆಂಡೇ ಮಾಡಿಲ್ಲ ಆಫ್ಲೈನು. ನೀವೇನು ಹೇಳ್ತೀರಿ? ಸರ್, ಇಷ್ಟೊತ್ತು ಅವ್ರದ ಮಾತುಗಳನ್ನ ಕೇಳ್ತಾ ಇದ್ದೆ ಸರ್. ನನಗೆ ಒಂದು ಏನ್ ಅನಿಸ್ತೆ ಅಂದ್ರೆ ಸರ್, ಅವರಲ್ಲಿ ನಾನು ಗಮನಿಸಿದ್ದು ಕಲಿಕೆಯ ಹಂಬಲ ಸರ್. ಎರಡನೇದ್ದು ನಿರಾಶಾದಾಯಕ ವಾತಾವರಣ, ಸಂಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಸಕಾರಾತ್ಮಕತೆ ಕಡೆ ಅವರು ಮುಖ ಮಾಡಿದ್ರು. ತಾವು ನಮ್ಗೆ ಹೇಳ್ತಿರ್ತೀರಲ್ಲ ಸರ್, ಮನೋಭಾವದಿಂದ ಉತ್ತುಂಗದೆಡೆಗೆ ಅಂತ. ನನ್ಗದು ಇವರು ನಿಮ್ಮ ಮಾತನ್ನ ಅಳವಡಿಸಿಕೊಂಡಿರೋದು ನನಗೆ ಸ್ಪಷ್ಟವಾಗಿ ಗೋಚರ ಆಯ್ತು ಸರ್. ವೆರಿ ಗುಡ್, ಹಾಗೇನೆ ವೆರಿ ಗುಡ್. ಗುರಿಗಳೆಡೆಗೆ ಗುರಿ ಇಡಿ ಅಂತ ನೀವೊಂದು ಹೇಳಿದ್ರಲ್ಲ ಸರ್, ಇವರು ಸರಿಯಾದ ನಿದರ್ಶನ. ತಮ್ಮ ಬದುಕಿನ ಗುರಿಯನ್ನ ಕ್ಲಾರಿಟಿ, ತಮ್ಮ ಮಾರ್ಗದರ್ಶನ ಸಿಕ್ತು ಸರ್ ಅವ್ರಿಗೆ. ಆ ಒಂದು ಕಾದು ಕಬ್ಬಿಣದಲ್ಲಿ ಏಟ್ ಹಾಕಿದ್ರೆ ಎಂಥ ಮೂರ್ತಿಯನ್ನಾದ್ರೂ ಮಾಡ್ಬೋದಂತ ಆ ಸಂಕಷ್ಟದ ಪರಿಸ್ಥಿತಿ ಅವರನ್ನ ಆ ರೀತಿ ಮೋಲ್ಡ್ ಮಾಡಿತ್ತು. ತಮ್ಮ ಮಾರ್ಗದರ್ಶನ ಅವ್ರನ್ನ ಆ ತರ ಇವತ್ತು ಈ ತರ ಸಾಧಕರಾಗಿ ಒಂದು ಒಂದು ಸ್ವಾವಲಂಬಿಗಳಾಗಿ ಒಂದು ಸರ್ಕಾರಿ ಸೇವೆಯಲ್ಲಿ ಸೇರಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ ಸರ್. ಹಾಗೆ ತಮ್ಮ ಮಾರ್ಗದರ್ಶನ ಎಂಥವರನ್ನು ಕೂಡ ಬದ್ಲಿ ಮಾಡತ್ತೆ ಅನ್ನೋದಕ್ಕೆ ನಮ್ಗೆ ಇನ್ನೊಂದು ದೊಡ್ಡ ನಿದರ್ಶನ ಸಿಕ್ತು ಸರ್. ನಿಜವಾಗ್ಲೂ ಖುಷಿ ಆಯ್ತು ಸರ್. ಹಾಗೆ ತಮ್ಮ ಮಾರ್ಗದರ್ಶನ ಅಂತ ನಮ್ಗೆ ಗೊತ್ತೇ ಇದೆ ಸರ್. ಇದು ಎಷ್ಟೋ ಜನ ತಮ್ಮಿಂದ ಪರಿವರ್ತನೆ ಆಗಿದ್ದಾರೆ ಅನ್ನೋದಕ್ಕೆ ಇವರು ದೊಡ್ಡ ಸಾಕ್ಷಿ ಆಗ್ತಾರೆ ಸರ್. ಹೀಗೆ ತಮ್ಮ ಪುಸ್ತಕಗಳು, ತಮ್ಮ ಮಾರ್ಗದರ್ಶನ ಸಮಾಜವನ್ನ ಸದ್ದಿಲ್ಲದೆ ಪರಿವರ್ತನೆ ಮಾಡುವಂತಹ ಒಂದು ಶ್ರೇಷ್ಠ ಸಾಧನಗಳಾಗಿವೆ ಅಂತ ನನ್ಗೆ ಅನ್ಸುತ್ತೆ ಸರ್. ಅದಕ್ಕಾಗಿ ತಮ್ಮ ಈ ಒಂದು ನಿರಂತರ ಸೇವೆಗಾಗಿ ನಾವು ಯಾವಾಗ್ಲೂ ಆಭಾರಿಗಳಾಗಿರ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಸ್, ಶೈಲಜಾ ಟೀಚರ್ ಮಾತು ಕೇಳಿಸ್ಕೊಂಡ್ರಲ್ಲ. ಶೈಲಜಾ ಟೀಚರ್ ಅಥವಾ ನಮ್ಮ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್, ಜಾಯಿಂಟ್ ಡೈರೆಕ್ಟರ್ ಆಗಿದ್ದವರು, ಅಥವಾ ಒಬ್ಬರು ಆಯುರ್ವೇದ ಡಾಕ್ಟ್ರು, ಇನ್ನೊಬ್ಬರು ನವದೆಹಲಿಯಲ್ಲಿ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಕೆಲಸ ಮಾಡಿಕೊಂಡು ಕನ್ನಡದ ಬಗ್ಗೆ ಅಭಿಮಾನ ಇರೋರು, ಇಸ್ರೋನಲ್ಲಿ ಸಂಪರ್ಕ ಇರೋ ಮತ್ತೊಬ್ಬ ವ್ಯಕ್ತಿ, ಹೀಗೆ ಬೇರೆ ಬೇರೆ ಕ್ಷೇತ್ರದವ್ರಿಗೆ ನಿಮಗೇನು ಬೇಕೋ ಆ ಒಂದು ತೆಗೆದುಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಸಿಗುತ್ತೆ. ಕೊನೆ ಮಾತು ಆನಂದ್. ಎಸ್, ವಾಟ್ಸ್ ಯುವರ್ ಮೆಸೇಜ್? ಏನು ಮೆಸೇಜು ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಏನಂತಂದ್ರೆ ಪ್ರತಿಯೊಬ್ರು ನಿಮ್ಮ ಕ್ಲಾಸನ್ನ ಅದು ಕೇಳ್ಬೇಕು ಸರ್. ಆಲ್ಮೋಸ್ಟ್ ನಿಮ್ಮ ಕ್ಲಾಸನ್ನು ಕೇಳಿ ಇದು ಎಲ್ಲರೂ ಬದಲಾಗಬೇಕು ಅಂತ ಕೇಳ್ಕೊತೀನಿ ಸರ್. ವೆರಿ ಗುಡ್, ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಧನ್ಯವಾದ. ಸಿ, ನನ್ನ ಬಳಿ ಮಾರ್ಗದರ್ಶನದಿಂದ IAS, MLA, ಎಂಟ್ರಪ್ರಿನರ್ ಬೇರೆ ಬೇರೆ ಆಗಿದ್ದಾರೆ. ಆದರೂ ನನಗೆ ನೇರವಾಗಿ ಕಾನ್ಸ್ಟೇಬಲ್ಗೆ ನಾನು ಎಕ್ಸಾಮ್ ಅಥವಾ ಏನೋ ಒಂದು ಕೋರ್ಸ್ ಮಾಡ್ತಾ ಇಲ್ಲ. ಓಕೆ, ಚಾಣಕ್ಯ ಕೆರಿಯರ್ ಅಕಾಡೆಮಿಗೆ ಹೋಗಿದ್ದೀನಿ, ಅಲ್ಲಿ ಮೋಟಿವೇಟ್ ಮಾಡಿದ್ದೀನಿ. ಹಂಗಾಗಿ ಕೆಲವರು ರೋಡಲ್ಲಿ ಹೋಗ್ತಾ ಇದ್ರೆ ಕೆಲವು ಸರಿ ಬೆಂಗಳೂರಲ್ಲಿ ಸಲ್ಯೂಟ್ ಸಿಗುತ್ತೆ. ಏನಪ್ಪ ಚಾಣಕ್ಯ ಹುಡುಗನ ಅಂತೀನಿ, ಹ್ಞೂ ಸಾರ್ ಅಂತ ನಮಸ್ಕಾರ ಹೊಡಿತಾರೆ. ಇನ್ನು ಬಿರಾದಾರರು ಅಲ್ಲಿ ಸಾವಿರಾರು ಜನ ಇನ್ಸ್ಪೆಕ್ಟರ್ಗಳಾಗ್ಬಿಟ್ಟಾರೆ, ಕಾನ್ಸ್ಟೇಬಲ್ ಆಗ್ಬಿಟ್ಟಾರೆ. ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರಕ್ಕೆ ನಾನು ಹೋಗ್ತಾ ಇದ್ದಾಗ. ಸೊ ಇಲ್ಲಿ ಇಂಡೈರೆಕ್ಟ್ ಎಫೆಕ್ಟ್ ಏನೋ ಮಾಡಬೇಕು, ಅಲ್ಲೊಂಚೂರು ಕ್ಲಾರಿಟಿ ತೊಗೊಂಡು ನಮ್ಮ ಆನಂದ ಬೆಳೆದಿದ್ದು ನನಗೆ ಆನಂದ ಆಗಿದೆ. ಆನಂದ, ಆಲ್ ದಿ ಬೆಸ್ಟ್ ಅಪ್ಪ. ಇನ್ನು ಒಳ್ಳೇದಾಗಲಿ, ಬೇಗ ಬೇಗ ಪ್ರಮೋಷನ್ ತಗೊಂಡು ಉದ್ದಾರಾಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.